ಸರ್ ಇಷ್ಟರ ನಡುವೆ ಗ್ಯಾರಂಟಿಗಳು ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ತಲುಪ್ತಾ ಇಲ್ಲ ಜನರಿಗೆ. ಇಲ್ಲ, ಕೆಲವು ಸತಿ ಸ್ವಲ್ಪ ತಡ ಆಗ್ಬೋದು, ವಿಳಂಬ ಆಗ್ಬೋದು. ಆದರೆ ಇವತ್ತು ನಾವು ಹೇಳಿದ್ದೀವಿ 2,000 ರೂಪಾಯಿ ಮುಟ್ಟಬೇಕು. 1 ತಿಂಗಳಾಗಿಲ್ಲ, 2ನೇ ತಿಂಗಳು 3ನೇ ತಿಂಗಳು ಮುಟ್ಟಲೇಬೇಕಾಗ್ತದೆ. ಅದಾಗ್ತಾ ಇದೆ. ಸ್ವಲ್ಪ ವಿಳಂಬ ಆಗಿರ್ಬೋದು ಅಷ್ಟೇ. ಕ್ಷೇತ್ರದ ವಿಚಾರಕ್ಕೆ ಏನೆಲ್ಲ ಗುರಿಗಳನ್ನ ಇಟ್ಕೊಂಡಿದ್ದೀರಿ ಸರ್? ನಮ್ಮ ಕ್ಷೇತ್ರದಂದರೆ ನಂದು ಭಾಳ ಹೃದಯಕ್ಕೆ ಭಾಳ ಹತ್ತಿರ ಇರ್ತಕ್ಕಂಥ ನಮ್ಮ ಕ್ಷೇತ್ರ ಜೇವರ್ಗಿ ಮತಕ್ಷೇತ್ರ, ಜೇವರ್ಗಿ ತಾಲೂಕು ಹಾಗೂ ಯಡ್ರಾಮಿ ತಾಲೂಕು. ಈ ಬಾರಿ ನಾನು ನಿರೀಕ್ಷೆ ಇಟ್ಟಿರುವಂತಹ ಹೆಚ್ಚಿನ ಒಂದು ಅಭಿವೃದ್ಧಿಯ ಪರ್ವ ನಮ್ಮ ಭಾಗದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಈಗ ಎಲ್ಲ ಅನುಷ್ಠಾನಕ್ಕೆ ಬರ್ತದೆ ಈಗ. ಯಾಕಂದರೆ ಸುಮಾರು 9 ವರ್ಷದಿಂದ ಸತತವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಇದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಮಲ್ಟಿ ವಿಲೇಜ್ ವಾಟರ್ ಸ್ಕೀಮ್. ಅದು 2015 ನಾವು ಪ್ರಾರಂಭ ಮಾಡ್ತಾ ಇದ್ವಿ. 2024ರಲ್ಲಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ 145 ಹಳ್ಳಿಗೆ, ಪ್ರತಿಯೊಂದು ಹಳ್ಳಿಗೆ ಅನುಕೂಲ ಆಗ್ತಕ್ಕಂಥ ಸುಮಾರು 365 ಕೋಟಿ ವೆಚ್ಚದಲ್ಲಿ ಟೆಂಡರು ಆಗಿದೆ. ಕೆಲಸವೂ ಕೂಡ ಪ್ರಾರಂಭ ಆಗ್ತದೆ. ಮುಂದೆ ಬರ್ತಕ್ಕಂಥ 1-1.5 ವರ್ಷದಲ್ಲಿ ನೀರಿನ ಸಮಸ್ಯೆ ನಮ್ಮ ಮತಕ್ಷೇತ್ರದ ಆ ಭಾಗದಲ್ಲಿ ಇರಲ್ಲ. ಪಾಯಿಂಟ್ ನಂಬರ್ 1. ನಂತರ ನಾವು ಅಲ್ಲಿ ಹರವಾಳ ಬ್ರಿಡ್ಜ್ ಹಾಕ್ಬೇಕು ಅಂತ ನಮ್ಮ ತಂದೆಯವರದ್ದು ಒಂದು ಕನಸಿತ್ತು. ಬಹಳ ಪ್ರಯತ್ನ ಮಾಡಿದ್ದೀವಿ. ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ಟೆಕ್ನಿಕಲ್ ಫೀಸಿಬಿಲಿಟಿಯಿಂದ ಅದು ಆಗಿರಲಿಲ್ಲ. ಅದನ್ನು ಕೂಡ ಹಿಂದಿನ ವರ್ಷ 130 ಕೋಟಿ ವೆಚ್ಚದಲ್ಲಿ ಒಂದು ಹರವಾಳ ಮತ್ತೆ ಅಫ್ಜಲ್ಪುರ್ ನಡುವೆ ಇರ್ತಕ್ಕಂಥ ಒಂದು ಬ್ರಿಡ್ಜ್, ಅದನ್ನು ಕೂಡ ಆಗ್ತಾ ಇದೆ. ಟೆಂಡರ್ ಪ್ರಕ್ರಿಯೆ ಮುಗಿದಿದೆ, ಕೆಲಸ ಪ್ರಾರಂಭ ಆಗ್ತದೆ. ಮತ್ತೆ ಕೆರೆ ತುಂಬೆ ಯೋಜನೆ ಇದೆ, ಒಂದು 20 ಕೆರೆ ತುಂಬೆ ಯೋಜನೆ. ಬಹುಶಃ ಈ ವರ್ಷ ನಾನು ಪ್ರಯತ್ನ ಅದ್ರ ಜೊತೆಯಾಗಿ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮಲ್ಲಾಬಾದ್ ಲಿಫ್ಟ್ ಇರಿಗೇಷನ್, ಅದು ಸುಮಾರು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊನ್ನೆ ಜನವರಿ 22ನೇ ತಾರೀಕಿಗೆ ನಡೆದಿರುವಂತಹ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಅದನ್ನು ಕೂಡ ಕ್ಲಿಯರ್ ಆಗಿದೆ. ಅದನ್ನು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಆಗಿರುವಂತಹ ಮತ್ತು ನೀರಾವರಿ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರು ಅದನ್ನು ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ 10 ಹಲವಾರು ರಸ್ತೆಗಳು, ದೊಡ್ಡ 25 ಕೋಟಿ ವೆಚ್ಚದ ದೊಡ್ಡ ರಸ್ತೆಗಳು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಅಕ್ಷರಾವಿಷ್ಕಾರ ಯೋಜನೆಯಡಿಯಲ್ಲಿ ನಮ್ಮ ಮತಕ್ಷೇತ್ರ ಮಾದರಿ ಆಗಬೇಕು ಅಂತ ಗ್ರಾಮ ಪಂಚಾಯತ್ ಹಳ್ಳಿ ಮಟ್ಟದಲ್ಲಿ ಇರ್ತಕ್ಕಂಥ ಸುಮಾರು 50 ಕೋಟಿ ವೆಚ್ಚದಲ್ಲಿ 7 ಕಡೆ ನಾವು ಐಡೆಂಟಿಫೈ ಮಾಡಿ ಶಾಲೆಗಳು, ದೊಡ್ಡ ಶಾಲೆಗಳು, ತಾವು ಪಟ್ಟಣದಲ್ಲಿ ನೋಡ್ತಕ್ಕಂಥ ಒಂದು 4-5 ಕೋಟಿ ವೆಚ್ಚದಲ್ಲಿ ಇರ್ತಕ್ಕಂಥ ಶಾಲೆಗಳು ಏನು ನಾವು ಪಟ್ಟಣದಲ್ಲಿ ನೋಡಿರ್ತೀವಿ, ಅದೆಲ್ಲ ನಾವು ಇಲ್ಲೇ ಇರ್ತಕ್ಕಂಥ ನಮ್ಮ ಅರಳಗುಣಿಗೆಯಲ್ಲಿ ಒಂದು ಮಾಡ್ತಾ ಇದ್ದೀವಿ. ಇಜೇರಿ ಅಂತ ಒಂದು ಊರಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾವು ಕಲ್ಲುರ್ಕಿಯಲ್ಲಿ ಮಾಡ್ತಾ ಇದ್ದೀವಿ, ಹರ್ನೂರಲ್ಲಿ ಮಾಡ್ತಾ ಇದ್ದೀವಿ. ಇಂತಹ ಒಂದು 7 ಕಡೆ ನಾವು ಗುರುತಿಸಿ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಅಂತೂ 10 ಹಲವಾರು ಇವಾಗ ಬ್ರಿಡ್ಜಸ್ಗಳಾಗಲಿ, ರಸ್ತೆಗಳಾಗಲಿ, ಬಹಳಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ.